ನಾನು ಈ ಬಾರಿ 2025 ಮತ್ತು 26 ಸಾಲಿನ ನಿಯೋಜಿತ ಅಧ್ಯಕ್ಷ ಆಗಿದ್ದೀನಿ. ಜಯಂತ ಬಸವಕೇರಿ. ನಮಸ್ಕಾರ, ನಾನು ಪರಮೇಶ್ ಬಿ, ನಿಯೋಜಿತ ಕಾರ್ಯದರ್ಶಿಯಾಗಿ ಲಯನ್ಸ್ ಬಗ್ಗೆ ಕೆಲಸ. ನಮಸ್ಕಾರ, ನಾನು ಶಿವಕುಮಾರ್ ಬಿಯ, ನಾನು ಟ್ರೆಷರರ್ ಆಗಿರೋದು. ಸರ್, ನಾನು PS ಮಂಜುನಾಥ್. ಈ ಮ್ಯಾರಥಾನ್ ಈ ಓಟ ಏರ್ಪಾಡ್ತಾನಲ್ಲ ಅದು ಚೇರ್ಮನ್. ಅರಸೀಕೆರೆ ಕಲ್ಪತ್ತೂರು 3170 ಜಿಲ್ಲೆಯ ಅರಸೀಕೆರೆ ಕ್ಲಬ್ನಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಏನಪ್ಪ ಅಂದರೆ, ದಿನಾಂಕ 27/7/2026 ಮುಂಬರುವ ಸೋಮವಾರದಂದು ನಾವು ನಮ್ಮ ಲಯನ್ ಹೊಸ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಳ್ಳಿಮನೆ ರೆಸಾರ್ಟ್ ಕಸ್ತೂರಿಬಾ ಆಶ್ರಮದ ಆಪೋಸಿಟ್ ರೆಸಾರ್ಟ್ ಇಟ್ಕೊಂಡಿದ್ದೀವಿ. ಹಾಗಾಗಿ ಸಮಾರಂಭಕ್ಕೆ ಎಲ್ಲರೂ ಸಹ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇಡೀ ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಈ 2025-26ನೇ ಸಾಲಿನಲ್ಲಿ ಇಡೀ ರಾಜ್ಯಕ್ಕೆ PUCನಲ್ಲಿ ರ್ಯಾಂಕ್ ಬಂದಂತಹ 3 ವಿದ್ಯಾರ್ಥಿಗಳನ್ನ ಕರೆದು ಅವರಿಗೆ ಅಭಿನಂದನೆ ಸಮಾರಂಭವನ್ನು ಮಾಡ್ತಾ ಇದ್ದೇವೆ. ಹಾಗೂ ಜೊತೆಯಲ್ಲಿ ಈ ಅರಸೀಕೆರೆ ತಾಲೂಕಿನಲ್ಲಿ ಹುಟ್ಟಿದಂತಹ ಹುಬ್ಬಳ್ಳಿಯಲ್ಲಿ ಒಂದು ಕೈಗಾರಿಕೋದ್ಯಮಿಯಾಗಿರುವಂತಹ ಕಾಡಪ್ಪ ಮೈಸೂರು ಅನ್ನೋದಂತಹ ಚೀಫ್ ಮಿನಿಸ್ಟರ್ ಕರೆದಿದ್ದೀವಿ. ಹಾಗೂ ನಮ್ಮ ಈ ಒಂದು ಕ್ಲಬ್ಬು, ನಮ್ಮ ಅರಸೀಕೆರೆ ಕ್ಲಬ್ 2018ರಲ್ಲಿ ಮತ್ತೆ ಮರುಸ್ಥಾಪನೆ ಆಗುತ್ತೆ. ಆ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷರಾದಂತಹ ವೆಂಕಟೇಶನ್ ಮತ್ತೆ ನಮ್ಮ ಸಂಸ್ಥಾಪಕ ಚಾರ್ಟೆಡ್ ಹಿರಿಯರಾದಂತಹ ಮಂಜುನಾಥ್ ಸರ್ ಸಹ ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು ಕಾರ್ಯಕ್ರಮ ಹಳ್ಳಿನ ರೆಸಾರ್ಟಲ್ಲಿ ನಡೀತಾ ಇರುತ್ತೆ. 100 ಜನ ಚೀಫ್ ಗೆಸ್ಟ್ಗಳು, VIP ಒಂದು 10 ಜನ ಎಲ್ಲರೂ ಬರ್ತಾ ಇದ್ದಾರೆ. ತಾವೆಲ್ಲರೂ ಸಹ ಆಗಮಿಸಬೇಕು. ಹಾಗೆಲ್ಲರಿಗೂ ಸಹ ಪಾಸ್ ವ್ಯವಸ್ಥೆ ಮಾಡಿದ್ವಿ. ಪತ್ರಕರ್ತರಿಗೂ ಸಹ ಈ ಬಾರಿ ಪಾಸನ್ನ ಮಾಡಿದ್ದೀವಿ. ದಯವಿಟ್ಟು ಅದನ್ನು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳು ನಾವು ನೀಡ್ತೇವೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಇದೊಂದು ವರ್ಷದಲ್ಲಿ ನಾವು ಪ್ರತಿಯೊಂದು ತಿಂಗಳು ಸಹ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗಬೇಕು ಅಂತ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಈ ಬಾರಿ ನಾವು ನಮ್ಮ ಮಂಜಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಲಯನ್ ಮ್ಯಾರಥಾನ್ ಅನ್ನ ಮುಂದಿನ ತಿಂಗಳು ಇಟ್ಕೊಂಡಿದ್ದೀವಿ. ಡೇಟನ್ನು ಮುಂದಿನ ವಾರದಲ್ಲಿ ತಿಳಿಸ್ತೀವಿ. ಹಾಗೆ ನೀವೆಲ್ಲರೂ ಸಹ ಮ್ಯಾರಥಾನ್ ಭಾಗವಹಿಸುವ ಮುಖಾಂತರ ಎಲ್ಲರೂ ನಮ್ಮ ಲೈನ್ ಉದ್ದೇಶ ಆರೋಗ್ಯ, ಪರಿಸರ ಮತ್ತೆ ಶಿಕ್ಷಣ, ಇದಕ್ಕೆ ಒತ್ತನ್ನು ನೀಡುವಂಥದ್ದು. ಎಲ್ಲರೂ ನಮ್ಮ ಸೇವಾ ಕಾರ್ಯದಲ್ಲಿ ನೀವು ಸಹ ಒಂದು ಪತ್ರಿಕಾಗೋಷ್ಠಿಯನ್ನ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದುವರೆಗೂ ಕೂಡ ಅಕ್ಷರ ಮತ್ತು ಆರೋಗ್ಯದ ಬಗ್ಗೆ ಸಾಕಷ್ಟು ಗಮನ ಹರಿಸ್ತಾ ಇದೆ. ಅರಸೀಕೆರೆ ತಾಲೂಕಿನಲ್ಲಿ ಕೂಡ ಸಾಕಷ್ಟು ಆರೋಗ್ಯದ ಕಾರ್ಯಕ್ರಮಗಳನ್ನ, ಶಿಕ್ಷಣದ ಕಾರ್ಯಕ್ರಮಗಳನ್ನ, ಪರಿಸರದ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥ ಯೋಜನೆ ಕೂಡ ಇದೆ. ವಿಶೇಷವಾಗಿ ಮಂಜಣ್ಣವರು ಹೇಳಿದಾಗೆ ಮ್ಯಾರಥಾನ್ ಬಹುಶಃ ಇಲ್ಲಿ ಒಂದು ಇದುವರೆಗೂ ಮಾಡಿರ್ಲಿಕ್ಕಿಲ್ಲ. ಅದೊಂದು ಕಾರ್ಯಕ್ರಮ. ಪ್ರತಿ ತಿಂಗಳು ಏನಾದರೂ ಒಂದು ಆರೋಗ್ಯದ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಇರಾದೆ ನಮ್ದಾಗಿದೆ. 27ಕ್ಕೆ ಇನ್ಸ್ಟಾಲೇಷನ್ ಪದವಿ ಸ್ವೀಕಾರ ಸಮಾರಂಭ ಕೂಡ ಇದೆ. ಹಾಗಾಗಿ ಒಂದಷ್ಟು ಹೊಸ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಕ್ಕಂಥ ಚಿಂತನೆ ನಮ್ದಾಗಿದೆ. ಇದುವರೆಗೂ ಏನ್ ಮಾಡಿದ್ರೆ ಜೊತೆಗೇನೆ ಒಂದಷ್ಟು ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಚಿಂತನೆ. ಹಾಗಾಗಿ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ. ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಇರುತ್ತೆ. ಹೀಗೇನೆ ಸಹಕರಿಸ್ತೀರ ಅಂತ ವಿನಂತಿ ಮಾಡ್ತೀವಿ. ನಮ್ಮ ಸೆಕ್ರೆಟರಿ ಅವರು ಹೇಳಿದಂಗೆ ಎಜುಕೇಶನ್, ಹೆಲ್ತ್ ಮತ್ತೆ ಪರಿಸರಕ್ಕೆ ಇಂಪಾರ್ಟೆನ್ಸ್ ಕೊಡುವಂತ ಕಾರ್ಯಕ್ರಮಗಳನ್ನ ನಾವು ತಿಂಗಳು ಹಮ್ಮಿಕೋಬೇಕು. ಇದು ಕೂಡ ತಮ್ಮ ಸಹಕಾರ ಬೇಕು ಅಂತೇಳಿ ನಾವು ಕೇಳ್ಕೊಳ್ತೇವೆ. ತಮ್ಮ ಸಹಕಾರ ಹೀಗೆ ಇರಲಿ ಅಂತೇಳಿ ಓಟ ಅಂತ ಏರ್ಪಾಡು ಮಾಡಬೇಕು ಅಂತ ಅರಸೀಕೆರೆಯಲ್ಲಿ ಯಾರು ಮಾಡಿಲ್ಲ, ನಾವು ಮಾಡಬೇಕು ಅಂತ ಇದ್ದೀವಿ. ಅಲ್ಲಿ ಕಂಟೆನಲ್ಲಿ ಬ್ರಿಡ್ಜಿಂದ ಹಿಡಿದು ನ್ಯಾಯ ಪೆಟ್ರೋಲ್ ಬಂಕ್ ಅಂತ ಮಾಡೋದು ಅಂತ ಬೆಳಿಗ್ಗೆ 6:30 ಇಲ್ಲಪ್ಪ, ಈಗ ನ್ಯಾಯ ರಾಜೂರ್ ಹತ್ರ ಮಾಡಬೇಕು ಅಂತ ಇದ್ದೀವಿ. ಅದಕ್ಕೆಲ್ಲ ನಿಮ್ ಸಹಕಾರ ಕೊಡ್ತೀವಿ. ರಿಜಿಸ್ಟ್ರೇಷನ್ ಡೇಟು ಎಲ್ಲ ಇನ್ನೂ ಫಿಕ್ಸ್ ಮಾಡಿಲ್ಲ. ಫಿಕ್ಸ್ ಮಾಡಿ ಆಗಸ್ಟ್ ತಿಂಗಳಲ್ಲಿ ಮಾಡಿ.